ಹಾಯ್ ಗೆಳೆಯರೇ, ಇವತ್ತು ನಾವು ನಟಿ ಅಶ್ವಿನಿ ಗೌಡ ಅವರು ನಟಿಸಿರುವ ಚಲನಚಿತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಇವರ ಮೊದಲನೇ ಚಿತ್ರ ಗ್ರೀನ್ ಸಿಗ್ನಲ್. ಇದು 2005ರಲ್ಲಿ ರಿಲೀಸ್ ಆಗಿ ಹಿಟ್ಟಾಗಿತ್ತು. ಎರಡನೇ ಸಿನಿಮಾ ಮಸಾಲ. ಇದು 2005ರಲ್ಲಿ ರಿಲೀಸ್ ಆಗಿ ಎವರೇಜ್ ಆಗಿತ್ತು. ಇವರ ಮೂರನೇ ಸಿನಿಮಾ ಪ್ರೀತಿಸು. ಇದು 2005ರಲ್ಲಿ ಬಿಡುಗಡೆಯಾಗಿ ಫ್ಲಾಪ್ ಆಗಿತ್ತು. ಇವರ ನಾಲ್ಕನೇ ಸಿನಿಮಾ ತವರಿನ ಸಿರಿ. ಇದು 2006ರಲ್ಲಿ ರಿಲೀಸ್ ಆಗಿ ಹಿಟ್ಟಾಗಿತ್ತು. ಇವರ ಐದನೇ ಚಿತ್ರ ಮೂರನೇ ಕ್ಲಾಸ್ ಮಂಜ BCom ಭಾಗ್ಯ. ಇದು 2008ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಗಿತ್ತು. ಆರನೇ ಚಿತ್ರ ಮಂದಾಕಿನಿ. ಇದು 2008ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಗಿತ್ತು. ಇವರ ಏಳನೇ ಚಿತ್ರ ವಾರಸ್ದಾರ. ಇದು 2008ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಗಿತ್ತು. ಇವರ ಎಂಟನೇ ಸಿನಿಮಾ ಯಾರದು. ಇದು 2008ರಲ್ಲಿ ರಿಲೀಸ್ ಆಗಿ ಎವರೇಜ್ ಆಗಿತ್ತು. ಇವರ ಒಂಬತ್ತನೇ ಸಿನಿಮಾ ಸಲ್ಯೂಟ್. ಇದು 2009ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಗಿತ್ತು. ಇವರ ಹತ್ತನೇ ಸಿನಿಮಾ ಚಿಕ್ಕಪೇಟೆ ಸಾಚಾಗಳು. ಇದು 2009ರಲ್ಲಿ ತೆರೆಗಂಡು ಹಿಟ್ಟಾಗಿತ್ತು. ಇವರ 11ನೇ ಸಿನಿಮಾ ಶಂಭೋ ಶಂಕರ. ಇದು 2010ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಗಿತ್ತು. ಇವರ 12ನೇ ಸಿನಿಮಾ ನನ್ನ ಒಲವಿನ ಬಣ್ಣ. ಇದು 2010ರಲ್ಲಿ ತೆರೆಗಂಡು ಫ್ಲಾಪ್ ಆಗಿತ್ತು. ಇವರ 13ನೇ ಚಿತ್ರ ಪ್ರೀತಿಯ ತೇರು. ಇದು 2010ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಗಿತ್ತು. ಅವರ 14ನೇ ಚಿತ್ರ ಭ್ರಮರ. ಇದು 2011ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಗಿತ್ತು. ಇವರ 15ನೇ ಸಿನಿಮಾ 101 ಬಾಗಿಲು. ಇದು 2011ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಗಿತ್ತು. ಇವರ 16ನೇ ಸಿನಿಮಾ ನಾವು ನಮ್ಮ ಹೆಂಡತಿಯರು. ಇದು 2011ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಗಿತ್ತು. ಇವರ 17ನೇ ಸಿನಿಮಾ ರಾಜಾಹುಲಿ. ಇದು 2013ರಲ್ಲಿ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಗಿತ್ತು. ಇವರ 18ನೇ ಚಿತ್ರ ಬ್ರಹ್ಮಶ್ರೀ ನಾರಾಯಣ ಗುರುಸ್ವಾಮಿ. ಇದು 2014ರಲ್ಲಿ ರಿಲೀಸ್ ಆಗಿ ಹಿಟ್ ಆಗಿತ್ತು. ಇವರ 19ನೇ ಚಿತ್ರ ಜಾಸ್ಮಿನ್. 2014ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಗಿತ್ತು. ಇವರ 20ನೇ ಚಿತ್ರ $1 ಬಿಲಿಯನ್ ಬೇಬಿ. ಇದು ಹಿಟ್ ಆಗಿತ್ತು. ಇವರ 21ನೇ ಸಿನಿಮಾ ವಿಶ್ವವಿನಾಯಕ. ಇದು 2015ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಗಿತ್ತು. ಇವರ 22ನೇ ಸಿನಿಮಾ ಮಾನ್ಯತ. ಇದು 2015ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಗಿತ್ತು. ಇವರ 23ನೇ ಸಿನಿಮಾ ಆಕ್ಟೋಪಸ್. ಇದು 2015ರಲ್ಲಿ ರಿಲೀಸ್ ಆಗಿ ಎವರೇಜ್ ಆಗಿತ್ತು. ಇವರ 24ನೇ ಸಿನಿಮಾ ನೀನೆ ಬರೀ ನೀನೆ. 2015ರಲ್ಲಿ ತೆರೆಕಂಡು ಫ್ಲಾಪ್ ಆಗಿತ್ತು. ಇವರ 25ನೇ ಸಿನಿಮಾ ರುದ್ರತಾಂಡವ. ಇದು 2015ರಲ್ಲಿ ರಿಲೀಸ್ ಆಗಿ ಎವರೇಜ್ ಆಗಿತ್ತು. ಇವರ 26ನೇ ಸಿನಿಮಾ ಶಿವಂ. ಇದು 2015ರಲ್ಲಿ ರಿಲೀಸ್ ಆಗಿ ಫ್ಲಾಪ್ ಆಗಿತ್ತು. ಇವರ 27ನೇ ಸಿನಿಮಾ ವಿಷ್ಣುಪ್ರಿಯ. ಇದು 2015ರಲ್ಲಿ ರಿಲೀಸ್ ಆಗಿ ಎವರೇಜ್ ಆಗಿತ್ತು. ಇವರ 28ನೇ ಸಿನಿಮಾ ರಾಕೆಟ್. ಇದು 2015ರಲ್ಲಿ ರಿಲೀಸ್ ಆಗಿ ಎವರೇಜ್ ಆಗಿತ್ತು. ಅಶ್ವಿನಿ ಅವರ 29ನೇ ಚಿತ್ರ ಹ್ಯಾಪಿ ಬರ್ತ್ಡೇ. ಇದು 2016ರಲ್ಲಿ ರಿಲೀಸ್ ಆಗಿ ಎವರೇಜ್ ಆಗಿತ್ತು. 2016ರಲ್ಲಿ ರಿಲೀಸ್ ಆದ ತಿಥಿಯು ಸೂಪರ್ ಹಿಟ್ ಆಗಿತ್ತು. ಇವರ 31ನೇ ಸಿನಿಮಾ ರಾಮರಾಜ್ಯ. ಇದು 2018ರಲ್ಲಿ ರಿಲೀಸ್ ಆಗಿ ಎವರೇಜ್ ಆಗಿತ್ತು. ಇವರ 32ನೇ ಚಿತ್ರ ಒಡೆಯ. ಇದು 2019ರಲ್ಲಿ ರಿಲೀಸ್ ಆಗಿ ಹಿಟ್ ಆಗಿತ್ತು. ಇವರ 33ನೇ ಚಿತ್ರ ವರದ. ಇದು 2022ರಲ್ಲಿ ತೆರೆ ಕಂಡು
ಹಿಟ್ ಆಗಿತ್ತು. ಇವರ 34ನೇ ಸಿನಿಮಾ ರುದ್ರ ಗರುಡ ಪುರಾಣ. ಇದು 2025ರಲ್ಲಿ ರಿಲೀಸ್ ಆಗಿ ಎವರೇಜ್ ಆಗಿತ್ತು.